ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಟು ಮೆಟಾ ಆಡ್ಸ್‌ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ನೇಹಿತರೆ ಸುಮಾರು ಜನ ನನಗೆ ಎನ್ಕ್ವೈರಿ ಮಾಡಿದ್ರಿ, ದಯವಿಟ್ಟು ಮೆಟಾ ಆಡ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿ ಅಂತ. ಖಂಡಿತ ಇದು ನನ್ನ ಅಜೆಂಡಾಲ್ ಮುಂಚೆನೇ ಇತ್ತು ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ಏನಕ್ಕೆ ಮಾಡಕ್ಕಾಗ್ತಿರ್ಲಿಲ್ಲ ಅಂದ್ರೆ ನಾನು ಗೂಗಲ್ ಆಡ್ಸ್ ಮತ್ತೆ ಅದೊಂದು ಮಾಡ್ತಿದ್ದೆ, ಟ್ಯಾಗ್ ಮ್ಯಾನೇಜರು ಮತ್ತೆ ಅನಾಲಿಟಿಕ್ಸ್ ಮತ್ತೆ ಸ್ಟಾರ್ಟ್ ಮಾಡುವಂತ ಅವಶ್ಯಕತೆ ಇತ್ತು. ಬಿಕಾಸ್ ಅದು ಬೇಸಿಕ್ಸ್ ಕವರ್ ಆಗುತ್ತೆ. ಅದರಿಂದ ನೀವು ಕಲ್ತ್ಕೊಂಡ್ ಬಂದ್ರೆ ಇಲ್ಲಿ ನಿಮಗೆ ಮೆಟಾ ಆಡ್ಸ್ ಈಸಿ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿದೆ. ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಟು ಮೆಟಾ ಆಡ್ ಸೀರೀಸ್‌ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಬರುವಂತ ವಿಡಿಯೋದಿಂದಲೇ ನಾನು ಮೆಟಾ ಆಡ್ಸ್ ಕೂಡನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮ್ಮ ಇಂಟರ್ವ್ಯೂಗಾಗ್ಲಿ, ನಿಮ್ಮ ಬಿಸ್ನೆಸ್‌ಗಾಗ್ಲಿ ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ಬನ್ನಿ ಜಾಸ್ತಿ ತಡ ಮಾಡದೆ ಇಂಟ್ರಡಕ್ಷನ್ ಟು ಮೆಟಾ ಆಡ್ಸ್‌ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ನೋಟಿಫಿಕೇಶನ್ ಬಂದಾಗ ಪ್ರತಿ ಸತಿ ನಿಮಗೆ ವಿಡಿಯೋ ಬರುತ್ತೆ ಆ್ಯಂಡ್ ನೀವು ಅಲ್ಲೇ ಕೂಡ ಡೈರೆಕ್ಟ್ ಆಗಿ ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾರ್ಟಿಂಗಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಆಲ್ಸೋ ನಿಮ್ಮ ಬಿಸ್ನೆಸ್ ಓನರ್ಸ್ ಆಗಲಿ ಯಾರಾದರೂ ಆಸಕ್ತಿ ಇರೋರು ಕಲಿಬೇಕಂತಿರೋರಿಗೆ ದಯವಿಟ್ಟು ಈಗಲೇ ಶೇರ್ ಮಾಡಿ, ಈಗಲೇ ಲೈಕ್ ಮಾಡಿ. ಸೊ ದಟ್ ಜಾಸ್ತಿನ ರೀಚ್ ಆಗುತ್ತೆ ಆ್ಯಂಡ್ ನಂಗೆ ಒಂದು ಸ್ವಲ್ಪ ಮೋಟಿವೇಶನ್ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಆ್ಯಪ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಲ್ಲಿ ವಾಟ್ಸ್ಆ್ಯಪಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕಾಂಟೆಂಟ್‌ನ ಪೋಸ್ಟ್ ಮಾಡ್ತಿರ್ತೀನಿ ಆ್ಯಂಡ್ ನೀವು ಅಪ್ಡೇಟ್ ಕೂಡ ಇರ್ಬೋದು. ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಜಾಯ್ನ್ ಆಗೋದನ್ನ ಮರಿಬೇಡಿ. ಬನ್ನಿ ಜಾಸ್ತಿ ತಡ ಮಾಡದೆ ಮೆಟಾ ಆಡ್ಸ್ ಇಂಟ್ರಡಕ್ಷನ್‌ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೆಟಾ ಆಡ್ಸ್ ಅಂದರೆ ಏನು? ರೈಟ್, ಮೆಟಾ ಆಡ್ಸ್ ಡೆಫಿನೇಷನ್ ತಿಳ್ಕೊಳ್ಳೋಣ ಫಸ್ಟು. ಮೆಟಾ ಆಡ್ಸ್ ಅಂದರೆ ಇಟ್ಸ್ ಎ ಅಡ್ವರ್ಟೈಸ್ಮೆಂಟ್ ನೆಟ್ವರ್ಕ್. ಓಕೆನಾ? ಅದು ಒಂದು ಪ್ಲಾಟ್ಫಾರ್ಮು. ಆ ಪ್ಲಾಟ್ಫಾರ್ಮಲ್ಲಿ ಹಲವಾರು ಆ ನೆಟ್ವರ್ಕಲ್ಲಿ ಹಲವಾರು ಟ್ರಾಫಿಕ್ ಇದೆ. ರೈಟ್, ಆ ಒಂದು ಪ್ಲಾಟ್ಫಾರ್ಮಲ್ಲಿ ಹಲವಾರು ಫೀಚರ್ಸ್‌ಗೂ ಫಾರ್ ಎಕ್ಸಾಂಪಲ್ ಫೇಸ್‌ಬುಕ್ ಇರ್ಬೋದು, ಇನ್‌ಸ್ಟಾಗ್ರಾಮ್, ರೈಟ್, ಆ್ಯಂಡ್ ವಾಟ್ಸ್ಆ್ಯಪ್. ಸೊ ಅದೆಲ್ಲ ಮೆಟಾ ಆಡ್ಸ್ ಒಳಗೆ ಬರುತ್ತೆ. ರೈಟ್, ದೇ ಹೆಲ್ಪ್ ಯು ರೀಚ್ ರೈಟ್ ಆಡಿಯನ್ಸ್ ಬೇಸ್ಡ್ ಆನ್ ದೇರ್ ಇಂಟ್ರೆಸ್ಟ್, ಲೊಕೇಶನ್, ಏಜ್ ಆ್ಯಂಡ್ ಬಿಹೇವಿಯರ್. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ರೈಟ್, ಮೆಟಾ ಆಡ್ಸಲ್ಲಿ ನೀವು ಏನ್ ಮೇಲೆ ಇಟ್ಕೊಂಡು ನೀವು ಟಾರ್ಗೆಟ್ ಮಾಡ್ಬೋದು ಅಂದರೆ ಇಂಟ್ರೆಸ್ಟ್ ಬೇಸ್ಡು, ಲೊಕೇಶನ್ ಬೇಸ್ಡು, ಏಜ್ ಬೇಸ್ಡು, ಬಿಹೇವಿಯರ್ ಬೇಸ್ಡು. ರೈಟ್, ಈ ಒಂದು ಪ್ಯಾರಾಮೀಟರ್ಸ್ ಮೇಲೆ ನೀವು ಟಾರ್ಗೆಟ್ ಮಾಡ್ಬೋದು. ಬಿಕಾಸ್ ಮೆಟಾ ಹತ್ರ ಹಲವಾರು ಡೇಟಾಗಳಿದೆ. ರೈಟ್, ಮೆಟಾ ಅಲ್ಲಿ ಅವ್ರ ಪ್ಲಾಟ್ಫಾರ್ಮ್ ಮೇಲೆ ಹಲವಾರು ಯೂಸರ್ಸ್ಗಳಿದ್ದಾರೆ, ಅವ್ರ ಕಸ್ಟಮರ್ಸ್ ಅವ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಆ ಡೇಟಾ ಇರೋದ್ರಿಂದ ಅಲ್ಲಿ ನಿಮಗೆ ಅವ್ರ ಇಂಟ್ರೆಸ್ಟ್ ಏನು ಅದ್ರ ಮೇಲೆ ಟಾರ್ಗೆಟ್ ಮಾಡ್ಬೋದು. ಅವ್ರು ಯಾವ ಲೊಕೇಶನ್‌ಲಿದ್ದಾರೆ ಅಲ್ಲೂ ಟಾರ್ಗೆಟ್ ಮಾಡ್ಬೋದು. ಅವ್ರ ಏಜ್ ಏನು ಅದ್ರ ಮೇಲೆ ಬೇಕಾದ್ರೆ ನೀವು ಟಾರ್ಗೆಟ್ ಮಾಡ್ಬೋದು. ಅವ್ರ ಬಿಹೇವಿಯರ್ ಏನು ಇದು ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಇನ್ನು ಏನಿಗೆ ನೀವು ಯೂಸ್ ಮಾಡ್ಬೋದು. ಒಂದು ವೆಬ್ಸೈಟ್ ಟ್ರಾಫಿಕ್, ನಿಮ್ಮ ವೆಬ್ಸೈಟಲ್ಲಿ ಟ್ರಾಫಿಕ್ ಬೇಕಾ? ಮೆಟಾ ಆಡ್ಸ್ ಯೂಸ್ ಮಾಡ್ಬೋದು. ನಾನು ಹೇಳಿದೆ ಫುಲ್ ಫನಲ್ ಮಾರ್ಕೆಟಿಂಗಲ್ಲಿ ಟಾಪ್ ಆಫ್ ದ ಫನಲ್ ಹೇಳಿದೆ. ರೈಟ್, ಆ ಟಾಪ್ ಆಫ್ ದ ಫನಲಲ್ಲಿ ನೀವು ಟ್ರಾಫಿಕ್ ಇನ್ಕ್ರೀಸ್ ಮಾಡೋಕೆ ಮೆಟಾ ಆಡ್ಸ್ ಯೂಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಲೀಡ್ ಜನರೇಟ್ ಮಾಡೋದಕ್ಕೆ ಇದು ನಿಮ್ಗೆ ಗೊತ್ತಿರೋದೆ. ಸೇಲ್ಸ್ ಬೂಸ್ಟ್ ಮಾಡೋದಕ್ಕೆ, ಅವೇರ್ನೆಸ್ ಬಿಲ್ಡ್ ಮಾಡೋದಕ್ಕೆ. ರೈಟ್, ಸೊ ಇದು ಹಲವಾರು ಜಸ್ಟ್ ಅ ಸಿಂಪಲ್ ಆಪ್ಷನ್. ರೈಟ್, ಮೆಟಾ ಆಡ್ಸಲ್ಲಿ ಮೇಜರ್ ಇಂಪಾರ್ಟೆಂಟ್ ಬರೋದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸ್ಆ್ಯಪ್. ರೈಟ್, ಸೊ ಅಂಡರ್ ಮೆಟಾ ಅವರು ಒಂದು ಅವ್ರ ಸಬ್ಸಿಡರಿಯಲ್ಲಿ ಫೇಸ್ಬುಕ್ ಅನ್ನೋದು ಒಂದು ಆ್ಯಪ್ ಇದೆ. ರೈಟ್, ಇನ್ಸ್ಟಾಗ್ರಾಮ್ ಆ್ಯಪ್ ನಿಮ್ಗೆ ಗೊತ್ತು, ವಾಟ್ಸ್ಆ್ಯಪ್ ಗೊತ್ತು. ಈ 3 ಪ್ಲಾಟ್ಫಾರ್ಮ್ ಇದೆ. ಸೊ ಈ 3 ಪ್ಲಾಟ್ಫಾರ್ಮು ದೇ ಟಾಕ್ ಟು ಈಚ್ ಅದರ್. ರೈಟ್, ಸೊ ಈ ಥರ ಮಾತಾಡಿದಾಗ ಏನಾಗುತ್ತೆ, ಅವ್ರ ಕಸ್ಟಮರ್ಸ್‌ಗೆ ಏನೇನು ಮಾಡ್ತಿದ್ದಾರೆ, ಅವ್ರ ಬಿಹೇವಿಯರ್ ಏನು, ರೈಟ್, ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಮೆಟಾ ಆಲ್ಗೊರಿಥಮ್ ಡಿಸೈಡ್ ಮಾಡುತ್ತೆ. ಹಾಗಾಗಿ ಮೆಟಾ ಆಡ್ಸ್ ರನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾನು ಡಿಫ್ರೆನ್ಸ್ ಬಿಟ್ವೀನ್ ಮೆಟಾ ಆಡ್ಸ್, ಗೂಗಲ್ ಆಡ್ಸ್ ಡಿಫ್ರೆನ್ಸ್ ಹೇಳ್ತೀನಿ. ಮೆಟಾ ಆಡ್ಸ್ ಅಂದರೆ ಇಂಟ್ರೆಸ್ಟ್ ಬೇಸ್ಡು. ಗೂಗಲ್ ಆಡ್ಸ್ ಏನು ಇಂಟೆಂಟ್ ಬೇಸ್ಡು. ರೈಟ್, ಮೆಟಾ ಆಡ್ಸ್ ನೀವು ಹುಡುಕ್ಬೇಕಂದ್ರೆ ಗೂಗಲ್‌ಗೆ ಹೋಗಿ ಹುಡುಕ್ತೀರಾ. ಅಂದರೆ ನಿಮ್ಮ ಇಂಟೆಂಟ್ ಏನಿದೆ, ಇಂಟೆನ್ಷನ್ ಇದೆ, ಹುಡ್ಕಕ್ಕೆ ಇಂಟೆನ್ಸ್ ಇದೆ. ಬಟ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕಂದ್ರೆ ನೀವು ಮೆಟಾಗೆ ಹೋಗಲ್ಲ. ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್‌ಗೆ ಹೋಗಲ್ಲ ಹುಡ್ಕಕ್ಕೆ. ರೈಟ್, ನೀವು ಅಲ್ಲಿ ಏನೋ ಸ್ಕ್ರೋಲ್ ಮಾಡ್ತಿರ್ತೀರ, ನಿಮ್ಮ ಬಿಹೇವಿಯರ್ ಡಿಫರೆಂಟ್ ಇರ್ತಾರೆ. ನೀವು ಫೀಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಕಂಟೆಂಟ್ ಬೇರೆ ಥರನೇ ಇರುತ್ತೆ. ರೈಟ್, ಒಬ್ಬೊಬ್ಬರು ಫೀಡಲ್ಲಿ ಒಬ್ಬರು ಒಂಥರ ಕಂಟೆಂಟ್ ಇರುತ್ತೆ. ಇಟ್ಸ್ ಬೇಸ್ಡ್ ಆನ್ ಇಂಟ್ರೆಸ್ಟ್. ಆ ಇಂಟ್ರೆಸ್ಟ್ ಏನಿರುತ್ತೆ, ನೀವು ಏನು ಫೀಡ್ ಸ್ಕ್ರೋಲ್ ಮಾಡ್ತೀರಾ ಜಾಸ್ತಿ, ಅದ್ರ ಮೇಲೆ ನಿಮ್ಮ ಇಂಟ್ರೆಸ್ಟ್ ಡಿಸೈಡ್ ಆಗುತ್ತೆ. ಇಲ್ಲೇನಾಗುತ್ತೆ, ಗೂಗಲಲ್ಲಿ ನೀವು ಕೀವರ್ಡ್‌ನ ಟೈಪ್ ಮಾಡ್ತೀರಾ. ಬಟ್ ನೀವು ಮೆಟಾಲ್ ಹೋಗಿ ಕೀವರ್ಡ್‌ನ ಟೈಪ್ ಮಾಡಲ್ಲ. ಸೊ ಗೂಗಲ್ ಏನು ಸರ್ಚ್ ಇಂಜಿನು, ಇದೇನು ನೆಟ್ವರ್ಕ್ ಇದು. ರೈಟ್, ಮೆಟಾ ಅಂದ್ರೆ ಏನು, ಅವ್ರ ನೆಟ್ವರ್ಕ್, ಅವ್ರ ಪ್ಲಾಟ್ಫಾರ್ಮ್ ಮೇಲೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಗೂಗಲ್ ಈಸ್ ನಾಟ್ ಅ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ರೈಟ್, ಇಟ್ ಈಸ್ ಅ ಸರ್ಚ್ ಇಂಜಿನ್. ರೈಟ್, ಸೊ ಗೂಗಲ್ ಈಸ್ ಅ ಇಂಟೆಂಟ್ ಬೇಸ್ಡ್, ಮೆಟಾ ಈಸ್ ಅ ಇಂಟ್ರೆಸ್ಟ್ ಬೇಸ್ಡ್. ರೈಟ್, ಇಂಟ್ರೆಸ್ಟ್ ಬೇಸ್ಡ್ ಅಂದರೆ ಅದು ನಿಮ್ಮ ಬಿಹೇವಿಯರ್, ನಿಮ್ಮ ಏಜ್ ಏನು, ರೈಟ್, ನಿಮ್ಮ ಇಂಟ್ರೆಸ್ಟ್ ಏನೇನಿದೆ ಅದನ್ನೆಲ್ಲ ನೀವು ಟಾರ್ಗೆಟ್ ಮಾಡ್ಬೋದು. ಗೂಗಲಲ್ಲಿ ಡಿಸ್ಪ್ಲೇ ಕ್ಯಾಂಪೇನ್, ಯೂಟ್ಯೂಬ್ ಕ್ಯಾಂಪೇನಲ್ಲಿ ಬರುತ್ತೆ. ಆ ಆಪ್ಷನ್ಸ್ ನಿಮಗಿದೆ. ಬಟ್ ಮೆಜಾರಿಟಿ ಅದು ಏನಕ್ಕೆ ಡಿಸೈನ್ ಆಗಿರೋದು ಸರ್ಚ್ ಇಂಜಿನ್. ಅಂದರೆ ಯು ಗೋ ಆ್ಯಂಡ್ ಸರ್ಚ್ ಫಾರ್ ದ ಕೀವರ್ಡ್. ಫಾರ್ ಎಕ್ಸಾಂಪಲ್, ನೀವು ಈ ಮೊಬೈಲ್ ಬೈ ಮಾಡ್ಬೇಕಂತ ಇರ್ತೀರಾ. ಈ ಮೊಬೈಲ್ ಬೈ ಮಾಡಬೇಕಂದ್ರೆ ನೀವು ಫಸ್ಟ್ ಹೋಗೋದು ಗೂಗಲ್ಗೆ. ಬಿಕಾಸ್ ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿದೆ. ರೈಟ್, ನಿಮ್ಮ ಇಂಟೆನ್ಷನ್ ರೈಟ್ ಇದೆ. ನೀವು ಏನು ತೊಗೋಬೇಕನ್ನೋದಕ್ಕೆ ನೀವು ಇಂಟೆಂಟ್ ಬೇಸ್ಡ್ ಅಂತೀವಿ.
ಮೆಟಾಗೆ ಹೋಗಿ ನೀವು ಸರ್ಚ್ ಮಾಡಲ್ಲ, ರೈಟ್? ಮೆಟಾಗೆ ಹೋಗಿ ಏನು ಮಾಡ್ತೀರಾ, ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೆ ನೀವು ಯಾವಾಗಾರು ಅಬ್ಸರ್ವ್ ಮಾಡಿರ್ತೀರಾ, ನೀವೇನಾದ್ರೂ ಈ ಮೊಬೈಲ್ ಬೇಕಂತ ಅನ್ಕೊಂಡು ಈ ಸ್ಯಾಮ್ಸಂಗ್ ಮೊಬೈಲ್ ಬೈ ಮಾಡ್ಬೇಕಂತ ಅನ್ಕೋತೀರಾ. ನೀವೇನು ಮಾಡ್ತೀರಾ, ಗೂಗಲ್ ಹೋಗಿ ಟೈಪ್ ಮಾಡ್ತೀರಾ, ರೈಟ್? ಬೆಸ್ಟ್ ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಫೋನ್ಸ್ ಅಂಡರ್ ₹40,000 ಆ ವೆಬ್ಸೈಟ್ಗೆ ಹೋಗ್ತೀರಾ, ರೈಟ್? ಬಟ್ ಏನೋ ಕಾರಣಕ್ಕೆ ನೀವು ನೋಡೋಕ್ಕಾಗಲ್ಲ. ನೀವೇನು ಮಾಡ್ತೀರಾ, ನೆಕ್ಸ್ಟು ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ತೀರಾ, ರೈಟ್? ಸ್ಕ್ರಾಲ್ ಮಾಡ್ಬೇಕಾದ್ರೆ ಅದೇ ಸೇಮ್ ಪ್ರಾಡಕ್ಟ್ ಬಂದಿರುತ್ತೆ ಅಲ್ಲಿ, ರೈಟ್? ಅಂದರೆ ಇನ್ನು ಮೆಟಾಗೆ ಗೊತ್ತಿರುತ್ತೆ ನೀವು ಈ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ, ರೈಟ್? ಇಲ್ಲಿ ನೀವು ಗೂಗಲಲ್ಲಿ ಗೂಗಲಲ್ಲಿ ನೀವು ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಹುಡುಕ್ತೀರಾ. ಬಟ್ ಆಮೇಲೆ ಏನೋ ಕಾರಣದಿಂದ ನೀವು ತೊಗೊಳ್ಳಲ್ಲ. ನೀವೇನು ಮಾಡ್ತೀರಾ, ಆಮೇಲೆ ಮೆಟಾಗೆ ಹೋಗ್ತೀರಾ, ಇನ್ಸ್ಟಾಗ್ರಾಮ್ಗೆ ಹೋಗ್ತೀರಾ, ವಾಟ್ಸಾಪ್ಗೆ ಹೋಗ್ತೀರಾ, ರೈಟ್? ಅಲ್ಲಿ ಸೇಮ್ ನೀವು ರೀಟಾರ್ಗೆಟಿಂಗ್ ಆ್ಯಡ್ಸ್ ನೋಡ್ತೀರಾ ಮೆಟಾ ಅಲ್ಲಿ, ರೈಟ್? ಮೆಟಾ ಪ್ಲಾಟ್ಫಾರ್ಮಲ್ಲಿ ನೋಡ್ತೀರಾ ಸೇಮ್ ಮೊಬೈಲ್ ಫೋನು, ರೈಟ್? ಅವ್ರು ಆಫರ್ಸ್ ಕೊಡ್ತಾ ಇರ್ತಾರೆ, ಇಲ್ಲ ಅದ್ರ ಬಗ್ಗೆ ವಿಡಿಯೋ ಆ್ಯಡ್ಸ್ ಬರ್ತಿರುತ್ತೆ. ಅಂದರೆ ಏನು, ಮೆಟಾಗೆ ಗೊತ್ತಿರುತ್ತೆ ಈ ಈ ವ್ಯಕ್ತಿಗೆ ಈ ಮೊಬೈಲ್ ಫೋನ್ ಮೇಲೆ ಇಂಟ್ರೆಸ್ಟ್ ಇದೆ, ಆರ್ ಈ ಥರ ಮೊಬೈಲ್ ಫೋನ್ ಹುಡುಕ್ತಿರೋರಿಗೆ ನಾವು ಬೇರೆ ಮೊಬೈಲ್ಸು ತೋರಿಸ್ಬೇಕು ಅಂತ ಒಂದು ಆಡಿಯನ್ಸ್ನ ಬಿಲ್ಡ್ ಮಾಡ್ತಾರೆ, ರೈಟ್? ಸೊ ಇದೇ ಥರ ಇಂಟೆಂಟ್ ಬೇಸ್ ಇಂಟ್ರೆಸ್ಟ್ ಬೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ನೀವು ಯಾವುದೇ ನೀವು ಬ್ರ್ಯಾಂಡ್ ನೀವು ಲಾಂಚ್ ಮಾಡ್ತಿರ್ತೀರ, ಸುಮಾರು ಜನ ಬಿಸ್ನೆಸ್ ಓನರ್ಸ್ ಬರ್ತಾರೆ. ಬಂದಾಗ ಅವ್ರು ಹೇಳ್ತಾರೆ, ಸರ್ ನನಗೆ ತೇಜಸ್ ನನಗೆ ಗೂಗಲ್ ಆ್ಯಡ್ಸ್ ರನ್ ಮಾಡಿ, ಮೆಟಾ ಆ್ಯಡ್ಸ್ ರನ್ ಮಾಡಿ. ನಾನು ಫಸ್ಟ್ ಕೇಳ್ತೀನಿ, ಫಸ್ಟ್ ನಿಮ್ಮ ಬಿಸ್ನೆಸ್ ಏನು, ರೈಟ್? ನಿಮ್ಮ ಬಿಸ್ನೆಸ್ ಏನಿದೆ ಅದ್ರ ಮೇಲೆ ಫಸ್ಟ್ ಡಿಸೈಡ್ ಮಾಡಬೇಕು, ನಾವು ಮೆಟಾ ಆ್ಯಡ್ಸ್ ಫಸ್ಟ್ ಹೋಗ್ಬೇಕಾ ಇಲ್ಲ ಗೂಗಲ್ ಆ್ಯಡ್ಸ್ ಫಸ್ಟ್ ಹೋಗ್ಬೇಕಂತ. ಬಿಕಾಸ್ ಗೂಗಲ್ ಆ್ಯಡ್ಸ್ಗೆ ಅದರದೇ ಅಂತ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇದೆ, ಮೆಟಾ ಆ್ಯಡ್ಸ್ಗೆ ಅದರದೇ ಅಂತ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇದೆ. ಗೂಗಲ್ ಆ್ಯಡ್ಸಲ್ಲಿ ನಿಮ್ಮ ಕನ್ವರ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಕಾಸ್ ಇಲ್ಲಿ ಜನ ಖುದ್ದಾಗಿ ಹೋಗಿ ಹುಡುಕ್ತಿದ್ದಾರೆ, ರೈಟ್? ಯಾವಾಗ ಜನ ಖುದ್ದಾಗಿ ಹೋಗಿ ಹುಡುಕ್ತಾರೆ ಆಗ ನಿಮ್ಮ ಕನ್ವರ್ಷನ್ ರೇಟ್ ಆರ್ ಕ್ವಾಲಿಟಿ ಆಫ್ ಲೀಡ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕ್ವಾಲಿಟಿ ಆಫ್ ಸೇಲ್ಸ್ ಕೂಡ ಜಾಸ್ತಿ ಇರುತ್ತೆ, ರೈಟ್? ಮೆಟಾಲು ಕೂಡ ಬರುತ್ತೆ, ಇಟ್ಸ್ ನಾಟ್ ಎಟ್ ಅಲ್ಲಿ ಬರಲ್ಲ ಅಂತಲ್ಲ. ಬಟ್ ನೀವು ಗೂಗಲ್ ಆ್ಯಡ್ಸ್ನ ಮೆಟಾ ಆ್ಯಡ್ಸಲ್ಲಿ ಆ ಫನಲ್ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲಿ ಫಿಟ್ ಮಾಡ್ತೀರ ಅನ್ನೋದು ನಿಮ್ಮ ಸ್ಕಿಲ್ಲು ಮತ್ತು ನಿಮ್ಮ ಟೈಮ್ ಡಿಸೈಡ್ ಮಾಡುತ್ತೆ, ರೈಟ್? ಆ್ಯಂಡ್ ನಿಮ್ಮ ಬಜೆಟ್ ಕೂಡ ಡಿಸೈಡ್ ಮಾಡುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಮೆಟಾ ಆ್ಯಡ್ಸ್ನ ಟ್ರಾಫಿಕ್ಕಿಗೆ ಯೂಸ್ ಮಾಡ್ಕೋತಾರೆ. ಬಿಕಾಸ್ ಮೆಟಾ ಆ್ಯಡ್ಸಲ್ಲಿ ಸ್ವಲ್ಪ ನಿಮಗೆ ಚೀಪಾಗಿ ಕ್ಲಿಕ್ ಸಿಗುತ್ತೆ, ಅಂದರೆ ಅಷ್ಟು ಕಾಸ್ಟ್ಲಿ ಇರೋದಿಲ್ಲ ಕ್ಲಿಕ್ಸು. ಬಟ್ ಗೂಗಲ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಅದು ಇಂಟೆಂಟ್ ಬೇಸ್ಡ್. ಬಿಕಾಸ್ ಅದ್ರ ಹತ್ರ ಏನಂದರೆ ಇಂಟೆನ್ಷನ್ ಎಷ್ಟು ಜಾಸ್ತಿ ಇದೆ ಅಂದರೆ ದ ಪ್ರೊಬಬಿಲಿಟಿ ಆಫ್ ಕನ್ವರ್ಷನ್ ಜಾಸ್ತಿ ಇದೆ, ಅದಕ್ಕೆ ಅದು ಎಕ್ಸ್ಪೆನ್ಸಿವ್. ಮೆಟಾ ಆ್ಯಡ್ಸ್ ಅಷ್ಟು ಎಕ್ಸ್ಪೆನ್ಸಿವ್, ಸ್ವಲ್ಪ ನಿಮಗೆ ಚೀಪಾಗಿ ಕ್ಲಿಕ್ ಸಿಗುತ್ತೆ, ಬಟ್ ಕ್ವಾಲಿಟಿ ಆಫ್ ಕ್ಲಿಕ್ಸ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇನ್ ಮೆಟಾ. ಬಟ್ ನೀವು ಅಕಸ್ಮಾತ್ ನಾವು ಟ್ರಾಫಿಕ್ ರನ್ ಮಾಡ್ತೀವಿ, ಟ್ರಾಫಿಕ್ ಕ್ಯಾಂಪೇನ್ ರನ್ ಮಾಡ್ತೀವಿ, ಟಾಪ್ ಆಫ್ ದ ಫನಲ್ ಅಂದರೆ ಫನಲ್ ಕಾನ್ಸೆಪ್ಟ್ನ ಹೇಳ್ತಾರೆ, ಟಾಪ್ ಆಫ್ ದ ಫನಲಲ್ಲಿ ನಾನು ಮೆಟಾ ಆ್ಯಡ್ಸ್ ರನ್ ಮಾಡ್ತೀನಿ ಅಂದರೆ ನೀವು ಮೆಟಾ ಆ್ಯಡ್ಸ್ ಖಂಡಿತ ಸೆಲೆಕ್ಟ್ ಮಾಡ್ಬೋದು. ಇ ಕಾಮರ್ಸಿಗೆ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ರೀಟಾರ್ಗೆಟಿಂಗ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ರೈಟ್? ಸೊ ನಾನು ಹೋಗ್ತಾ ಬೇರೆ ವೀಡಿಯೋಸ್ ನಾನು ಹೇಳ್ತಾ ಹೋಗ್ತೀನಿ ಗೂಗಲ್ ಆ್ಯಡ್ಸ್ ಮತ್ತು ಮೆಟಾ ಆ್ಯಡ್ಸು ಫನಲಲ್ಲಿ ಹೆಂಗೆ ಫಿಟ್ ಮಾಡ್ಬೋದು ಅಂತ. ಬಟ್ ಸದ್ಯಕ್ಕೆ ಈ ವಿಡಿಯೋ ತಿಳ್ಕೊಳ್ಳಿ, ಗೂಗಲ್ಗೂ ಮೆಟಾಗೆ ಏನು ವ್ಯತ್ಯಾಸ ಅಂದರೆ ಗೂಗಲ್ ಇಸ್ ಎ ಇಂಟೆಂಟ್ ಬೇಸ್, ಮೆಟಾ ಇಸ್ ಎ ಇಂಟ್ರೆಸ್ಟ್ ಬೇಸ್ಡ್, ರೈಟ್? ನಿಮಗೆ ಇಂಟರ್ವ್ಯೂ ಅಕಸ್ಮಾತ್ ಕೇಳಿದ್ರೆ ಗೂಗಲ್ ಆ್ಯಂಡ್ ಮೆಟಾಗೆ ಏನು ನಮ್ಮ ವ್ಯತ್ಯಾಸ ಅಂದಾಗ ಗೂಗಲ್ ಇಸ್ ಎ ಇಂಟೆಂಟ್ ಬೇಸ್, ಮೆಟಾ ಇಸ್ ಎ ಇಂಟ್ರೆಸ್ಟ್ ಬೇಸ್, ರೈಟ್? ಗೂಗಲ್ ಇಂಟೆಂಟ್ ಬೇಸ್ಡ್ ಏನು ನಾವೇ ಖುದ್ದಾಗಿ ಹೋಗಿ ಹುಡುಕ್ತೀವಿ, ಅದು ಇಂಟೆಂಟ್. ಬಿಕಾಸ್ ನಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದೆ, ನಮ್ಮ ಇಂಟೆನ್ಷನ್ ಪಕ್ಕ ಇದೆ ಏನು ನಮ್ಗೆ ಬೇಕಂತ. ಮೆಟಾಗೆ ಯಾರು ನಮ್ಗೆ ಏನು ಬೇಕಂತ ಹೋಗಲ್ಲ, ಅದ್ರಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತಾರೆ, ಎಷ್ಟೋ ಒಂದು ರೀಲ್ ಆಮೇಲೆ ಇನ್ನೊಂದು ರೀಲ್ ಬರ್ತಾ ಇರುತ್ತೆ, ನಿಮ್ಮ ಇಂಟ್ರೆಸ್ಟ್ ಯಾವ ಥರ ಇರುತ್ತೆ, ಆ ಬಿಹೇವಿಯರ್ ಹೆಂಗಿರುತ್ತೆ, ನೀವು ಯಾವ ರೀಲ್ನ ಲೈಕ್ ಮಾಡ್ತೀರಾ, ಯಾವ ಪೋಸ್ಟ್ ಲೈಕ್ ಮಾಡ್ತೀರಾ, ಮೆಟಾ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ, ಓಕೆ ಈ ವ್ಯಕ್ತಿಗೆ ಈ ಥರ ಕಂಟೆಂಟ್ ಇಷ್ಟ, ಲೆಟ್ ಮಿ ರೆಕಮೆಂಡ್ ದಿಸ್ ಕಂಟೆಂಟ್ ಟು ಹಿಮ್, ರೈಟ್? ನೀವು ನೋಡಿರ್ಬೋದು, ನೀವು ಯಾವ್ದಾರು ಒಂದು ಕಾರ್ನ ಲೈಕ್ ಮಾಡಿರ್ತೀರ, ಬರೀ ಕಾರ್ ಫೀಡಲ್ಲಿ ನಿಮ್ಮ ಫೀಡ್ ಫುಲ್ ಬರೀ ಕಾರ್ ವೀಡಿಯೋಸೇ ಬರ್ತಾ ಇರುತ್ತೆ. ಅಕಸ್ಮಾತ್ ನೀವೇನಾದ್ರು ಮೂವೀಸ್ ಬಗ್ಗೆ ಏನಾದರೂ ಲೈಕ್ ಮಾಡಿದರೆ, ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿದರೆ, ನಿಮಗೆ ರೀಲಲ್ಲಾಗಲಿ ಪೋಸ್ಟಲ್ಲಾಗಲಿ ಫೀಡಲ್ಲಾಗಲಿ ಬರೀ ಮೂವೀಸ್ ಬಗ್ಗೆನೇ ಬರುತ್ತೆ, ರೈಟ್? ಅಕಸ್ಮಾತ್ ನೀವೇನಾದ್ರು ಮನೆ ಬೈ ಮಾಡ್ತಾ ಇದ್ದೀರಾ, ಅವ್ರು ಏನಾದರೂ ಲ್ಯಾಪ್ಟಾಪ್ ಗ್ಯಾಜೆಟ್ಸ್ ಬೈ ಮಾಡ್ತೀರಾ ಅಂದರೆ ನಿಮ್ಗೆ ಅದರ ರಿಲೇಟೆಡೇ ಆ್ಯಡ್ಸ್ ಬರುತ್ತೆ, ರೈಟ್? ಸೊ ಇದು ಯೂಸರ್ ಬಿಹೇವಿಯರ್ ಅರ್ಥ ಮಾಡಿಕೊಂಡು ಟಾರ್ಗೆಟ್ ಮಾಡುತ್ತೆ, ರೈಟ್? ಸೊ ಇಷ್ಟೇ ಅರ್ಥ ಆಗೋಣ, ಇಂಟೆಂಟ್ ಬೇಸ್, ಇಂಟ್ರೆಸ್ಟ್ ಬೇಸ್, ರೈಟ್? ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಮೆಟಾ ಆ್ಯಡ್ಸ್ ಹೆಂಗೆ ವರ್ಕ್ ಆಗುತ್ತೆ, ಓಕೆನಾ? ಅಂದರೆ ಹೌ ಡಸ್ ಮೆಟಾ ಆ್ಯಡ್ಸ್ ವರ್ಕ್? ಫಸ್ಟ್ ನೀವು ಏನು ಮಾಡ್ತೀರಾ, ನಿಮ್ಮ ಗೋಲ್ನ ಸೆಟ್ ಮಾಡ್ತೀರಾ, ರೈಟ್? ಫಸ್ಟ್ ನಿಮ್ಗೆ ಏನು ಬೇಕು, ಸೇಲ್ಸ್, ಕ್ಲಿಕ್, ಲೀಡ್ಸ್ ಬೇಕಾ, ಏನು ಬೇಕು, ಹಲವಾರು ಆಪ್ಷನ್ಸ್ಗಳಿದೆ. ಸೇಮ್ ನೀವು ಗೂಗಲ್ ಕೂಡ ಅದೇ ಸೆಟ್ ಮಾಡ್ತೀವಿ, ನಿಮಗೆ ಲೀಡ್ಸ್ ಬೇಕಾ, ಸೇಲ್ಸ್ ಬೇಕಾ, ಕ್ಲಿಕ್ಸ್ ಬೇಕಾ, ಇದು ಎಲ್ಲ ಪ್ಲಾಟ್ಫಾರ್ಮ್ ಅಕ್ರಾಸ್ ಸೇಮ್ ಕಾಮನ್ ಇದು. ಇಲ್ಲೇನು ಮಾಡ್ತೀರಾ, ಚೂಸ್ ಯುವರ್ ಆಡಿಯನ್ಸ್. ನಿಮ್ಮ ಆಡಿಯನ್ಸ್ನ ನೀವು ಚೂಸ್ ಮಾಡಬೇಕು. ಇಲ್ಲಿ ಟಾರ್ಗೆಟ್ ಪೀಪಲ್ ಬೈ ಏಜ್, ಇಂಟ್ರೆಸ್ಟ್ ಆ್ಯಂಡ್ ಲೊಕೇಶನ್, ಓಕೆನಾ? ಯೂಸರ್ ಬಿಹೇವಿಯರ್ ಇರ್ಬೋದು, ಇಂಟ್ರೆಸ್ಟಲ್ಲಿ ಬಿಹೇವಿಯರ್ ಕೂಡ ಇರ್ಬೋದು, ರೈಟ್? ಇಲ್ಲಿ ನೋಡಿ, ಇಲ್ಲೆಲ್ಲೂ ಕೀವರ್ಡ್ಸೇ ಬರ್ತಿಲ್ಲ, ರೈಟ್? ಬಿಕಾಸ್ ಮೆಟಾ ಆ್ಯಡ್ಸಲ್ಲಿ ಇಂಟ್ರೆಸ್ಟ್ ಬೇಸ್ಡ್ ಇದು, ಇಂಟೆಂಟ್ ಬೇಸ್ಡ್ ಅಲ್ಲ. ಅಕಸ್ಮಾತ್ ಗೂಗಲ್ ಆ್ಯಡ್ಸ್ ಆಗಿದ್ರೆ ಫಸ್ಟ್ ಏನೋ ಬರೋದು, ಸೇಲ್ಸ್ ಬೇಕಾ, ಕ್ಲಿಕ್ಸ್ ಬೇಕಾ ಅಂತ ಬರೋದು. ನೆಕ್ಸ್ಟ್ ಏನು ಬರೋದು, ಕೀವರ್ಡ್ಸ್, ಅಂದರೆ ಇಲ್ಲಿ ಈ ಸೆಕ್ಷನ್ ಇದನ್ನ ರೆಫರೆನ್ಸ್ ಆಗಿ ತೊಗೊಂಡ್ರೆ ನೆಕ್ಸ್ಟ್ ಕೀವರ್ಡ್ಸ್ ಬರೋದು, ಯಾರ ಆಡಿಯನ್ಸ್ ಏನೋ ಆ ಏನು ಕೀವರ್ಡ್ಸ್ ಟೈಪ್ ಮಾಡ್ತಾರೆ ಅಂತ. ಬಟ್ ಮೆಟಾಲ್ ನೀವು ಕೀವರ್ಡ್ಸ್ ಕೊಡೋಕ್ಕಾಗೋದಿಲ್ಲ, ರೈಟ್? ಬಟ್ ನೀವೇನು ಮಾಡೋದು, ಮೆಟಾ ಆ್ಯಡ್ಸಲ್ಲಿ ಜನಕ್ಕೆ ಏನು ಇಂಟ್ರೆಸ್ಟ್ ಇದೆ, ರೈಟ್? ನಿಮ್ಮ ಪ್ರಾಡಕ್ಟ್ ಅಕಸ್ಮಾತು ಏನೋ ಒಂದು ಮೊಬೈಲ್ ಮಾರಬೇಕಂತ ಇರ್ತಾ ಅನ್ಕೊಳ್ಳೋಣ, ನಿಮ್ಮದು ಒಂದು ಮೊಬೈಲ್ ಪ್ರಾಡಕ್ಟ್ ಇದೆ ಅನ್ಕೊಳ್ಳೋಣ. ಈ ಮೊಬೈಲ್ ಪ್ರಾಡಕ್ಟ್ ಮಾರೋರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ,
ರೈಟ್? ಆ ಇಂಟ್ರೆಸ್ಟ್ ಇರೋರಿಗೆ ಅದನ್ನ ನೀವು ಮೆಟಾಲ್ ಹಾಕ್ತೀರಾ. ಓಕೆ, ನನ್ನ ಆಡಿಯನ್ಸ್‌ಗೆ ಇಂಟ್ರೆಸ್ಟ್ ಬಂದು ಮೊಬೈಲ್ ಫೋನ್ಸು, ಅವ್ರಿಗೆ ಸ್ಯಾಮ್ಸಂಗ್ ಫೋನ್ ಇಷ್ಟ, ಏನೋ ನೋಕಿಯಾ ಫೋನ್ ಇಷ್ಟ, ಐಫೋನ್ ಇಷ್ಟ. ಸೊ ಈ ಫೋನ್ ಕ್ಯಾಟಗರಿಲಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅಂಥವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ, ರೈಟ್? ಸೊ ಅದಕ್ಕೆ ನೀವು ಆಡಿಯನ್ಸ್‌ನ ಚೂಸ್ ಮಾಡ್ತೀರಾ. ನೆಕ್ಸ್ಟು ಆ್ಯಡ್ ಕ್ರಿಯೇಟ್ ಮಾಡ್ತೀರಾ. ಸ್ನೇಹಿತರೆ, ಇಲ್ಲಿ ಒಂದು ತಿಳ್ಕೊಳ್ಳಿ, ಮೆಟಾಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿಮ್ಮ ಕ್ರಿಯೇಟಿವ್, ರೈಟ್? ಕ್ರಿಯೇಟಿವ್‌ಗೆ ಇದೇ ಫಿಕ್ಸ್ಡ್ ಫಾರ್ಮುಲಾ ಅಂತ ಏನಿಲ್ಲ, ರೈಟ್? ಇದರಲ್ಲಿ ನೀವು ಟೆಸ್ಟ್ ಮಾಡಲೇಬೇಕು. ಎ ಬಿ ಟೆಸ್ಟಿಂಗ್ ಅಂತ ನಾವು ಕರಿತೀವಿ. ನಾನು ಹಲವಾರು ವಿಡಿಯೋಗಳನ್ನ ನಾನು ಹೇಳಿದ್ದೀನಿ, ರೈಟ್? ಎ ಬಿ ಟೆಸ್ಟಿಂಗ್ ಅಂತ ಕರಿತೀವಿ. ಮೇಜಾರಿಟಿ ಮೆಟಾ ಆಡ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಯಾರು ನಿಮ್ಮ ಟಾರ್ಗೆಟ್ ಆಡಿಯನ್ಸ್, ನಿಮ್ಮ ಕ್ರಿಯೇಟಿವ್ ಅವ್ರಿಗೆ, ರೈಟ್? ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಒಂದು ಇದ್ಬಿಟ್ಟು ಕ್ರಿಯೇಟಿವ್ ಬೇರೆ ಥರ ಇದ್ದರೆ ನಿಮ್ಮ ಆ್ಯಡು ಪಕ್ಕಾ ಬರ್ನ್ ಆಗುತ್ತೆ, ರೈಟ್? ನೀವೇನು ಮಾಡಬೇಕು, ಬಿ ವೆರಿ 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 ಪೆಕ್ಯುಲರ್ ಅಬೌಟ್ ಯುವರ್ ಕ್ರಿಯೇಟಿವ್. ನಿಮ್ಮ ಕ್ರಿಯೇಟಿವ್ ಯಾವ ಥರ ಇದೆ? ಇಲ್ಲ ವಿಡಿಯೋ ಕ್ರಿಯೇಟಿವ್ ಇದೆಯಾ, ಕರೌಸಲ್ ಇದೆಯಾ, ಸಿಂಗಲ್ ಇಮೇಜ್ ಇದೆಯಾ? ಓಕೆನಾ? ನಿಮ್ಮ ಕ್ರಿಯೇಟಿವ್ ಯಾವ ಥರ ಇರುತ್ತೋ ಅದೇ ಥರ ಪರ್ಫಾರ್ಮ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕ್ರಿಯೇಟಿವ್ ಇದ್ದರೆ ಜನ ಚೆನ್ನಾಗಿ ಇಂಟರಾಕ್ಟ್ ಮಾಡ್ತಾರೆ, ರೈಟ್? ಸೊ ಆಲ್ಸೋ ಮೇಕ್ ಶ್ಯೂರ್ ನಿಮ್ಮ ಕ್ರಿಯೇಟಿವ್ ತುಂಬ ಕ್ಯಾಚಿಯಾಗಿರಬೇಕು, ರೈಟ್? ಸುಮ್ಮನೆ ಜಾತ್ರೆ ಥರ ಮಾಡಿದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಲಾಟ್ ಆಫ್ ಸೇಲ್ಸ್ ಟು ಹ್ಯಾಪನ್, ರೈಟ್? ದೆನ್ ಮೆಜರ್ ರಿಸಲ್ಟ್ಸ್. ಇದು ಯೂಶುವಲ್ ಎಲ್ಲದರಲ್ಲೂ ಇರುತ್ತೆ, ರೈಟ್? ಫಸ್ಟು ಗೋಲ್ ಸೆಟ್ ಮಾಡ್ತೀರಾ. ಮೆಟಾ ಆಡ್ಸಿಂಗ್ ಫಸ್ಟು ಗೋಲ್ ಸೆಟ್ ಮಾಡ್ತೀರಾ, ಆಮೇಲೆ ನಿಮ್ಮ ಆಡಿಯನ್ಸ್‌ನ ಚೂಸ್ ಮಾಡ್ತೀರಾ. ನೆಕ್ಸ್ಟ್ ಆ್ಯಡ್ ಕ್ರಿಯೇಟಿವ್ ಮಾಡ್ತೀರಾ. ಆ್ಯಡ್ ಕ್ರಿಯೇಟಿವ್ ಅಂದ್ರೆ ಏನು? ಬ್ಯಾನರ್ಸ್ ಇರುತ್ತಲ್ಲ, ನೀವು ಆ್ಯಡ್ಸ್ ನೋಡ್ತಿರಲ್ಲ ಫೇಸ್ಬುಕ್ ಮೆಟಾದಲ್ಲಿ, ಅದನ್ನು ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟು ಅದನ್ನು ಏನು ಪರ್ಫಾರ್ಮೆನ್ಸ್ ಇದೆ ಅದನ್ನು ಮೆಜರ್ ಮಾಡ್ತೀರಾ, ರೈಟ್? ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಅರ್ಥ ಆಗಿದ್ದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಸೊ ಅದು ನೋಟಿಫಿಕೇಶನ್ ರಿಲೀಸ್ ಆಗ್ಬೇಕಾದ್ರೆ ನಿಮ್ಮ ಪ್ರತಿ ಸತಿ ಆ ವಿಡಿಯೋ ಬರುತ್ತೆ ನಿಮ್ಮ ಫೀಡ್ಗೆ, ಆ್ಯಂಡ್ ವಿಡಿಯೋ ಕೂಡ ನೀವು ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ, ರೈಟ್? ಸೊ ಶೇರ್ ಮಾಡಿದಾಗ ಆಲ್ಗೋರಿಥಮ್‌ಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ಚೆನ್ನಾಗಿದೆ ಅಂತ. ಸೊ ದಟ್ ಜಾಸ್ತಿ ಪುಷ್ ಕೂಡ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಆ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಸದ್ಯದಲ್ಲೇ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್‌ನ ಕೂಡ ಲಾಂಚ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಎಡಿಟಿಂಗ್ ಇದೆ. ಅಕಸ್ಮಾತ್ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಕಾಣಿಸಿದ್ರೆ ದಯವಿಟ್ಟು ಅಲ್ಲಿ ನೀವು ಹುಡುಕ್ಬೋದು, ರೈಟ್? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಮೆಟಾ ಆಡ್ ಸೀರೀಸ್‌ನು ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ನಾನು ಏನೇ ಚೆನ್ನಾಗಿ ಚಾನಲ್ ಚೆನ್ನಾಗಿ ಹೋಗ್ತಿದೆ ಅಂದರೆ ಎಲ್ಲ ನಿಮ್ಮಿಂದ ಕಾರಣ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ನನಗೆ ಇಷ್ಟ ಆಡಿಯನ್ಸ್ ಬರ್ತಾರೆ ಅಂತ. ಏನೇ ನಂಗೆ ಸಪೋರ್ಟ್ ಬಂದಿದ್ರು ಇದೆಲ್ಲ ನಿಮ್ಮಿಂದ. ನಿಮ್ಮಿಂದ ನಾನು, ರೈಟ್? ಹೀಗೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಏನೇ ಅಕಸ್ಮಾತ್ ನಿಮಗೆ ಏನೇ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೂ ದಯವಿಟ್ಟು ನಂಗೆ ರೀಚ್ ಔಟ್ ಆಗಿ, ರೈಟ್? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದಯವಿಟ್ಟು 2025ಅಲ್ಲಿ ಪ್ಲೀಸ್ ಇನ್ವೆಸ್ಟ್ ಸಮ್ ಟೈಮ್ ಇನ್ ಲರ್ನಿಂಗ್. ಬಿಕಾಸ್ ನೀವು ಕಲ್ತ್ರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ. ನಿಮ್ಮ ಫ್ಯಾಮಿಲಿ ಮತ್ತು ನೀವು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ. ಸಮಾಜ ಚೆನ್ನಾಗಿದ್ದರೆ ಇಡೀ ರಾಜ್ಯನೇ ಚೆನ್ನಾಗಿರುತ್ತೆ. ರಾಜ್ಯ ಚೆನ್ನಾಗಿದ್ದರೆ ಇಡೀ ದೇಶನೇ ಚೆನ್ನಾಗಿರುತ್ತೆ, ರೈಟ್? ಸೊ ದಯವಿಟ್ಟು ಇನ್ವೆಸ್ಟ್ ಇನ್ ಯುವರ್ ಲರ್ನಿಂಗ್. ಚೆನ್ನಾಗಿ ಕಲೀರಿ, ಚೆನ್ನಾಗಿ ದುಡೀರಿ, ಒಳ್ಳೆ ಊಟ ಮಾಡಿ, ರೈಟ್? ಏನೇ ತೊಂದರೆ ಇದ್ದರೂ ನನಗೊಂದು ಕಾನ್ಸೆಪ್ಟಲ್ಲಿ ನಿಮ್ಗೆ ಏನೇ ಅರ್ಥ ಆಗ್ತಿಲ್ಲ ಅಂತ ದಯವಿಟ್ಟು ನಂಗೆ ರೀಚ್ ಔಟ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.